ಮನೆ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಡೆಸ್ಕ್ನಿಂದ ನಮ್ಮ ಪ್ರತಿನಿಧಿ ಪವನ್. ಸಿದ್ದರಾಮಯ್ಯನವರು ರಾಜಕಾರಣಕ್ಕೆ ಈಗಾಗಲೇ ಗುಡ್ ಬೈ ಹೇಳಿದ್ದಾರೆ. ಇದರಿಂದಾಗಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಮತ ಬ್ಯಾಂಕ್ ಮೇಲೆ ಹೊಡೆತ ಬೀಳುತ್ತಾ ಅನ್ನೋದು ಪ್ರಶ್ನೆಯಾಗಿದೆ. ಕಾರ್ತಿಕ್, ಏನು ಮಾಜಿ ಸಿ ಎಂ ಸಿದ್ದರಾಮಯ್ಯನವರು ಕಳೆದ 2 ದಶಕಗಳಿಂದ ರಾಜ್ಯ ರಾಜಕಾರಣದ ಕೇಂದ್ರ ಬಿಂದು, ಅಂದರೆ 1996 3 ದಶಕಗಳು, 1996ರಲ್ಲಿ ಅವರೇನು DCM ಆಗ್ತಾರಲ್ಲ, ಅಲ್ಲಿಂದ ಕೂಡ ರಾಜ್ಯ ರಾಜಕಾರಣದ ಕೇಂದ್ರ ಬಿಂದುವಾಗೇ ಬಂದಿದ್ದಂಥವ್ರು. ಅವರ ಪರವಾಗಿ ಒಂದು ಕುರುಬ ಸಮುದಾಯ ಅಲ್ಲದೆ ಅಲ್ಪಸಂಖ್ಯಾತ ಸಮುದಾಯ ಮತ್ತು ಇನ್ನೊಂದು ಯಾವುದೋ ಅಹಿಂದ ವರ್ಗಗಳು ನಂಬಿಕೆಯಿಂದ ಇಟ್ಟು ಓಟ್ ಹಾಕ್ತಿದ್ರು. ಹೀಗಾಗಿ ಕಾಂಗ್ರೆಸ್ಗೆ ಏನು 2004 ನಂತರ SM ಕೃಷ್ಣ ಗೌರ್ಮೆಂಟ್ ಹೋದ ನಂತರ ನಾಯಕತ್ವ ಇಲ್ಲದೆ ಗೊಂದಲದಲ್ಲಿದ್ದಂಥ ಕಾಂಗ್ರೆಸ್ಗೆ ಒಂದು ನಾಯಕತ್ವ ಕೊಟ್ಟವರು ಮಾಜಿ ಸಿ ಎಂ ಸಿದ್ದರಾಮಯ್ಯನವರು. ಅಂದರೆ ಸಿದ್ದರಾಮಯ್ಯನವರ ಹೋರಾಟ ಮತ್ತು ಆ ಚಾತುರ್ಯ ಮತ್ತು ಅವರ ಬಾಡಿ ಲ್ಯಾಂಗ್ವೇಜು, ಜನರನ್ನು ಸೆಳೆಯುವಂಥದ್ದು ಮತ್ತು ಅವರ ಸ್ಥಳೀಯತೆ, ಅಂದರೆ ಭಾಷೆ ವಿಚಾರವಾಗಿರ್ಬೋದು, ಅವ್ರ ಬಾಡಿ ಲ್ಯಾಂಗ್ವೇಜು, ಅವ್ರು ಹಾಕೋ ಡ್ರೆಸ್ ಸೆನ್ಸಸ್ಸಿಂದನೂ ಕೂಡ ಅವರು ಅಭಿಮಾನಿಗಳನ್ನು ಗಳಿಸ್ಕೊಬಂದಂಥವ್ರು. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ 30ರಿಂದ 35 ಸಾವಿರ ಅಥವಾ 20ರಿಂದ 25 ಸಾವಿರ ಓಟ್ಗಳನ್ನು ತನ್ನದೇ ಹೆಸರ ಮೇಲೆ ಓಟ್ ಹಾಕ್ಸೋ ಒಂದು ಇದನ್ನು ಏನು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿದ್ದಂಥವ್ರು. ಈಗ ಏಕೆ ಸಿದ್ದರಾಮಯ್ಯನವರು ಕಳೆದ 2018ರಿಂದನೂ ನಾನು ಮುಂದಿನ ಚುನಾವಣೆಯಲ್ಲಿ ನಿಲ್ಲಲ್ಲ ಅನ್ನೋದನ್ನ ಘೋಷಣೆ ಮಾಡ್ಕೊಂಡೆ. ಅಂದರೆ 2018ರಲ್ಲಿ ನಾನು ಚಾಮುಂಡೇಶ್ವರಿಯಲ್ಲಿ ಕೊನೆಯ ಬಾರಿಗೆ ಸ್ಪರ್ಧೆ ಮಾಡ್ತೀನಿ, ಅದಾದ ಬಳಿಕ ನಾನು ಚುನಾವಣೆಗೆ ನಿಲ್ಲಲ್ಲ ಅಂತಂದೇಳಿ ಈ ಹಿಂದೆ ಹೇಳಿದರು. ಆದರೆ ನಾಯಕರು, ಅಂದರೆ ಕಾಂಗ್ರೆಸ್ ನಾಯಕರು, ಅವರ ಆತ್ಮೀಯ ಸ್ನೇಹಿತರು, ಹಾಗೆ ಎಲ್ಲ ರಾಜ್ಯದ ಹಿರಿಯ ಮುಖಂಡರಾಗಿ ಕಾಂಗ್ರೆಸ್ನ, ಅಂದರೆ ಅಹಿಂದ ವರ್ಗದ ನಾಯಕರು ಮಾಜಿ ಸಿ ಎಂ ಸಿದ್ದರಾಮಯ್ಯನವ್ರನ್ನ ಮನವೊಲಿಸಿ ಸ್ಪರ್ಧೆ ಮಾಡೋದಕ್ಕೆ 2023ಕ್ಕೆ ಇದನ್ನು ಮಾಡಿದರು. ಹಾಗಾಗಿ ಅವರು 2021ರಲ್ಲಿ ಒಂದು ಶಕ್ತಿ ಪ್ರದರ್ಶನ ಮಾಡಿದೆ. ಅದು 2022 ಆಗಸ್ಟ್ 16ನೇ ತಾರೀಕು ಏನು ದಾವಣಗೆರೆಯಲ್ಲಿ ನಡೆದಂಥ ಸಿದ್ದರಾಮೋತ್ಸವವನ್ನು ಶಕ್ತಿ ಪ್ರದರ್ಶನ ಮಾಡಿದೆ. ಅಂದರೆ ಸಿ ಎಂ ಸಿದ್ದರಾಮಯ್ಯನವರು ತಮ್ಮ ವ್ಯಕ್ತಿಗತವಾಗಿ ಅಲ್ಲದೆ ತಮ್ಮ ಕಾರ್ಯವೈಖರಿಯಿಂದ ಮತ್ತು ತಮ್ಮ ವಿಶೇಷ ನಡವಳಿಕೆಯಿಂದ ಜನರನ್ನು ರೀಚ್ ಆದವರು. ಇದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬಹುದೊಡ್ಡ ಇದಾಗಿತ್ತು, ಅಂದರೆ ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಆಗಿತ್ತು. ಅಲ್ಪಸಂಖ್ಯಾತ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗ, ದಲಿತ ಇದೆಯಲ್ಲ, ಈ ಮೂರನ್ನು ಒಟ್ಟಾಗಿ ಕಾಂಗ್ರೆಸ್ಗೆ ತಂದಿದ್ದ ಕೀರ್ತಿ ಸಿದ್ದರಾಮಯ್ಯನವ್ರಿಗಿದೆ. ಏಕೆಂದರೆ ಈ ಹಿಂದೆ ಆಗಿದ್ದಂಥದ್ದು ಯಾರು ಬಂಗಾರಪ್ಪನವರಿದ್ದರು, ದೇವರಾಜ್ ಅರಸು ಅವರಿದ್ದರು, ಇದೇ ಕಾಂಬಿನೇಷನ್ನೇ ಮಾಡಿದ್ದು. ಇದಾದ ನಂತರ 1 ದಶಕಗಳ ನಂತರ ಈ ಕಾಂಬಿನೇಷನ್ನ ಕಾಂಗ್ರೆಸ್ನಲ್ಲಿ ಟ್ರೈ ಮಾಡಿದವರು ಮಾಜಿ ಸಿ ಎಂ ಸಿದ್ದರಾಮಯ್ಯನವರು. ಹೀಗಾಗಿ ಆ ಕಾಂಬಿನೇಷನ್ನೇ ಮುಂದುವರಿಸ್ಕೊಂಡು ಹೋಗಬೇಕಾಗಿತ್ತು. ಹಾಗಾಗಿ 2 ಬಾರಿ ಏನು ಸಿದ್ದರಾಮಯ್ಯನವರು 17 ವರ್ಷ CLP ನಾಯಕರಾಗಿ ಕಾಂಗ್ರೆಸ್ ನಾಯಕತ್ವವನ್ನು ನಡೆಸ್ಕೊಂಡ್ಬಂದಿದ್ದಂಥವ್ರು. 2008 ಚುನಾವಣೆ ಸೋತಿದ್ದು, 2018 ಚುನಾವಣೆ ಸೋತಿದ್ದು, 2013ರಲ್ಲಿ ಕೂಡ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಅಧಿಕಾರಕ್ಕೆ ತಂದಿದ್ದು 121 ಸೀಟ್ ಗೆಲ್ಲುವ ಮೂಲಕ. ತಿರ್ಗಾ ಮತ್ತು 2023ರಲ್ಲೂ ಅಷ್ಟೇ 136 ಸೀಟು ಗೆಲ್ಲುವ ಮುಖಾಂತರ ತಮ್ಮ ನಾಯಕತ್ವದಲ್ಲಿ DK ಶಿವಕುಮಾರ್ ಅವರು 2023ರಲ್ಲಿ KPCC ಅಧ್ಯಕ್ಷರಾಗಿ ಕೆಲಸ ಮಾಡಿದರೆ, 2013ರಲ್ಲಿ ಪರಮೇಶ್ವರ್ ಅವ್ರನ್ನ ಜೊತೆಗಿಟ್ಟುಕೊಂಡು ಇವರು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದ ಕೀರ್ತಿ ಅವರಲ್ಲಿದೆ. ಅಂದರೆ ಒಂದು ಮಟ್ಟಿಗೆ ಸಿದ್ದರಾಮಯ್ಯನವರು ಜನಪ್ರಿಯತೆಯನ್ನು ಗಳಿಸಿದರು, ಜನಪ್ರಿಯ ನಾಯಕರಾಗಿ ಹೊರಹೊಮ್ಮಿದ್ರು. ಈಗ 2026 ಏನು ಜೂನ್ 3ನೇ ತಾರೀಕು ರಾಜೀನಾಮೆ ನೀಡೋ ಮುಖಾಂತರ ರಾಜ್ಯ ರಾಜಕಾರಣದಿಂದ ಹಿಂದೆ ಸರೋದ್ರ ಅಥವಾ ತೆರೆಮರೆಗೆ ಸರೋದ್ರ, ಸಕ್ರಿಯ ರಾಜಕಾರಣದಿಂದ ಹೊರಹೋದ್ರ ಅನ್ನೋ ಒಂದು ಚರ್ಚೆ ನಡೀತಾ ಇರೋ ಬೆನ್ನಲ್ಲೇ ಏನು ಮೊನ್ನೆ ಮಂಡ್ಯಗೆ ಹೋಗಿ KR ಪೇಟೆ ಕೃಷ್ಣ ಅವರು, ಏನು ಮಾಜಿ ಸ್ಪೀಕರ್ ಆಗಿರೋವಂಥ ಕೃಷ್ಣ ಅವರ ಸ್ಮರಣೆ ವಿಚಾರವಾಗಿ ಒಂದು ವೇದಿಕೆಯಲ್ಲಿ ಮಾತಾಡಬೇಕಾದ್ರೆ, ನಾನು 2028 ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಲ್ಲ, ಇನ್ನು ಸಕ್ರಿಯ ರಾಜಕಾರಣದಲ್ಲಿದ್ದರೂ ಕೂಡ ಚುನಾವಣಾ ರಾಜಕಾರಣದಲ್ಲಿ ನಾನು ಸ್ಪರ್ಧೆ ಮಾಡಲ್ಲ ಅನ್ನೋ ಹೇಳೋದ್ರ ಮುಖಾಂತರ ಒಂದು ಕಾಂಗ್ರೆಸ್ ಪಕ್ಷಕ್ಕೂ ಬಹುದೊಡ್ಡ ಶಾಕ್ ಕೊಟ್ಟಿದ್ದಾರೆ. ಅದಲ್ಲದೆ ಸಿದ್ದರಾಮಯ್ಯನವರ ಅಭಿಮಾನಿಗಳಿಗೂ ಒಂದು ಶಾಕ್ ಕೊಟ್ಟಿದ್ದಾರೆ. ಈ ಮುಖಾಂತರ ಸಿದ್ದರಾಮಯ್ಯ ಏನು 2021ರಲ್ಲಿ ಯಡಿಯೂರಪ್ಪನ ರಾಜೀನಾಮೆ ಕೊಟ್ಟಾಗ ಅವರ ಅಭಿಮಾನಿ ಬಳಗ ಮತ್ತು ಅವರನ್ನು ನಂಬಿದಂಥ ಕಾರ್ಯಕರ್ತರು ಚೆದರೋದ್ರು. ಹಾಗಾಗಿ BJP ಹೀನಾಯ ಸ್ಥಿತಿಗೆ ಬರೋಂಥ ಸ್ಥಿತಿ ಬಂತು. ಈಗ ಸಿದ್ದರಾಮಯ್ಯನವರು ಕೂಡ ತಾನು ರಾಜಕಾರಣಕ್ಕೆ ನಿಂತ್ಕೊಳ್ಳಲ್ಲ, ಅಂದರೆ ಈಗ ಸಹಜವಾಗಿ ಚುನಾವಣಾ ರಾಜಕಾರಣದಿಂದ ಸಿದ್ದರಾಮಯ್ಯ ಹೊರ ಹೋದರೆ ಮತ್ತು ಅವರು ಯಾರ ನಾಯಕತ್ವವನ್ನು ನಂಬಿ ಓಟ್ ಹಾಕಬೇಕು ಅನ್ನೋದು ಅವರ ಅಭಿಮಾನಿಗಳು ಮತ್ತು ಅವರನ್ನು ನಂಬಿರ್ತಕ್ಕಂಥ ಕಾರ್ಯಕರ್ತರು, ಅಹಿಂದ ವರ್ಗ ಆಗಿರ್ಬೋದು ಅಥವಾ ಯಾವುದೇ ಜಾತಿ ಧರ್ಮದ ಬಡವರಾಗಿರ್ಬೋದು, ಇವರು ಈ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ರಾಜ್ಯ ರಾಜಕಾರಣದಿಂದ ದೂರ ಹೋಗಬಾರ್ದು ಅನ್ನೋದು ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಸಂತೋಷ್ ಲಾಡ್ ಹೇಳಿದ್ದಾಗಿರ್ಬೋದು,
ಬಾಲಕೃಷ್ಣ ಅವರು ಹೇಳಿದ್ದಾಗಿರ್ಬೋದು, ಎಲ್ಲರೂ ಪಕ್ಷಾತೀತವಾಗಿ ಸಹಜವಾಗಿ ಸಿದ್ದರಾಮಯ್ಯ ಒಬ್ಬ ಮಾಸ್ ಲೀಡರ್, ಒಬ್ಬ ಮಾಸ್ ಫಾಲೋರ್ ಅನ್ನೋದನ್ನ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಮತ್ತು ಅವರು ಕೊಟ್ಟಂಥ ಯೋಜನೆಗಳಿಂದ ಜನರನ್ನು ರೀಚ್ ಆಗಿರೋದು ಸಿದ್ದರಾಮಯ್ಯನವರು. ಅನ್ನಭಾಗ್ಯ ಆಗಿರ್ಬೋದು, ವಿಶೇಷವಾಗಿ ಭಾಗ್ಯಗಳು 2013ರಿಂದ 18ರವರೆಗೂ ಕೊಟ್ಟಂಥ ಭಾಗ್ಯಗಳಾಗಿರ್ಬೋದು, 2023ರಿಂದ 26ರವರೆಗೂ ಕೊಟ್ಟಂಥ ಗ್ಯಾರಂಟಿ ಯೋಜನೆಗಳು. ಈ 8 ವರ್ಷ ಆಡಳಿತ ಮಾಡಿದಂಥ ಸಿದ್ದರಾಮಯ್ಯನವರು ತಮ್ಮ ಯೋಜನೆಗಳ ಮುಖಾಂತರ ಅನ್ನರಾಮಯ್ಯ, ಕನ್ನಡ ರಾಮಯ್ಯ ಮತ್ತು ಗ್ಯಾರಂಟಿ ರಾಮಯ್ಯ ಅನ್ನೋ ಮುಖಾಂತರ ತಮ್ಮದೇ ಆದ ಹೆಸರುಗಳನ್ನು ಗಳಿಸ್ಕೊಂಬಂದಂಥವ್ರು. ಈಗ ಈ ಮಾಸ್ ಲೀಡರು ಏಕಾಏಕಿ ಚುನಾವಣಾ ರಾಜಕಾರಣದಿಂದ ಮತ್ತು ಸಕ್ರಿಯ ರಾಜಕಾರಣದಿಂದ ದೂರ ಹೋದರೆ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಎಫೆಕ್ಟ್ ಆಗುತ್ತೆ ಅನ್ನೋದು ಕಾಂಗ್ರೆಸ್ ನಾಯಕರು ಈಗ ಆಲ್ರೆಡಿ ಶುರು ಮಾಡಿದ್ದಾರೆ. ಬಹುಶಃ ಅದು ಮುಂದಿನ ದಿನಗಳ ಚೇಂಜ್ ಆದರೂ ಆಗ್ಬೋದು, ಅಥವಾ ಅವರ ವಯಸ್ಸಿನ ಕಾರಣದಿಂದಾಗಿ, ಈಗೇನು ಯತೀಂದ್ರ ಅವರು ಹೇಳಿದಂಗೆ ವಯಸ್ಸಿನ ಕಾರಣವಾಗಿ ಅವರು ಚುನಾವಣೆಗೆ ಸ್ಪರ್ಧೆ ಮಾಡದೇನೂ ಇರ್ಬೋದು. ಈಗ ಈ ಕಾಂಗ್ರೆಸ್ ಪಕ್ಷಕ್ಕಂತೂ 2028 ಚುನಾವಣೆಗೆ ಒಂದು ಹಂತಕ್ಕೆ ಮಾರ್ಚ್ ಫೋರ್ಸ್ ಅಂದರೆ ಏನು ಒಬ್ಬ ಮಾಸ್ ಲೀಡರ್ ಇಲ್ಲದ, ಒಂದು ಫೇಸ್ ಇಲ್ಲದ ಒಂದು ಚುನಾವಣೆಗೆ ಎದುರಿಸಬೇಕಾದಂಥ ಕಾಲ ಸನ್ನಿಹಿತ ಅನ್ನೋದು ಹೇಳ್ಬೋದು. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಪವನ್.